ನನಗೋಸ್ಕರ ಮೃತ್ಯುಗೆ ಎದುರಾಗಿದೀಯಾ, ಸಾವನ್ನ ಸಂತೋಷವಾಗಿ ಆಹ್ವಾನಿಸಿದ್ಯಾ. ನೀನಿನ್ನೂ ಬಾಳ್ಬೇಕಾಗಿದ್ದ ಜೀವನನ ಅರ್ಧದಲ್ಲೇ ಮುಗಿಸ್ಕೊಳಕ್ ಹೊರಟಿದ್ದೆ. ಈ ಲೋಕದಲ್ಲಿ ತಾಯಿಗೋಸ್ಕರ ಯಾವ ಮಗುನೂ ಮಾಡಕ್ಕಾಗದೇ ಇರೋ ಅಂಥದ್ದು ತ್ಯಾಗ ಮಾಡಿದ್ಯಾ. ಇದಕ್ಕಿಂತ ಇನ್ನೇನ್ ಮಾಡ್ಬೇಕು? ಈ ತಾಯಿನ ಕಾಪಾಡಿ ನೀನ್ ಗೆದ್ದಿದ್ಯಾ. ನಿನ್ನನ್ನ ಕಾಪಾಡ್ಕೊಳಕ್ಕಾಗ್ದೆ ದುರಾದೃಷ್ಟವಂತಿಯಾಗಿ ನಾನು ಉಳಿದ್ಬಿಟ್ಟೆ. ಇಲ್ಲಮ್ಮ, ಇಲ್ಲ, ನೀನ್ ಗೆದ್ದಿದ್ಯಾ. ಯಾಕೆ ಅಂತ ಗೊತ್ತಾ? ನನ್ನನ್ನ ಮುತ್ತೈದೆಯಾಗಿ ಸಾಯೋಕ್ ಬಿಟ್ಟಿದ್ಯಾ. ನಿನ್ನ ಮಡ್ಲಲ್ಲಿ ಸಾಯೋ ಅದೃಷ್ಟ ಕೊಟ್ಟಿದ್ಯಾ. ಇಷ್ಟು ಬೇಗ ನನ್ನನ್ನ ನಿನ್ ಹತ್ರಕ್ ಸೇರಿಸ್ಕೊತಿದ್ಯಾ. ಇದಕ್ಕಿಂತ ನನ್ಗಿನ್ನೇನ್ ಬೇಕಮ್ಮ? ಪ್ರಾಣ ಹೋಗ್ತಿದೆ ಅಂತ ನೋವಾಗ್ತಿಲ್ವಾ ಮಹಾದೇವಿ? ಪ್ರಾಣಕ್ಕೇನಮ್ಮ, ಹುಟ್ಟಿದ್ರೆ ಮತ್ತೆ ಬರುತ್ತೆ. ಆದ್ರೆ ನಿನ್ ಪ್ರೀತಿ ಎಷ್ಟು ಜನ್ಮ ಎತ್ತಿದ್ರೂ ಸಿಗಲ್ಲ ಅಮ್ಮ, ಸಿಗಲ್ಲ. ಆದ್ರೆ ನನ್ನ ಪ್ರೀತಿ ನಿನ್ನನ್ನ ಬದುಕಿಸ್ಕೊಳಕ್ಕಾಗ್ತಿಲ್ಲ. ಆರ್ ಹೋಗ್ತಾ ಇರೋ ದೀಪನ ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ನಿನಗೇನ್ ಬೇಕು? ನಿನಗೋಸ್ಕರ ನಾನು ಏನ್ ಮಾಡ್ಬೇಕು? ನಿನ್ನ ಪ್ರಾಣ ತೆಗೆದ ಆ ಪಶುಪತಿನ ಅಂತ್ಯ ಮಾಡ್ಲಾ? ಆ ಧನಂಜಯ ವರ್ಮನ್ ವಂಶನ ಪೂರ್ತಿಯಾಗಿ ನಾಶ ಮಾಡ್ಲಾ? ನಿನಗೋಸ್ಕರ ನನ್ನ ಪ್ರಾಣನೇ ಪ್ರಾಣದಾನ ಮಾಡ್ಲಾ? ಹೇಳು ಹೇಳು ಮಹಾದೇವಿ, ಏನ್ ಮಾಡ್ಬೇಕು? ನನ್ ಮಗುಗೆ ತಾಯಿ ಬೇಕು. ಆ ತಾಯಿ ನೀನೇ ಆಗ್ಬೇಕು. ನೀನ್ ನೆರಳಲ್ಲೇ ಬೆಳಿಬೇಕು. ಇವಳಿಗೆ ಅಮ್ಮ, ಅಪ್ಪ, ದೇವ್ರು ಎಲ್ಲ ನೀನೇ ಆಗಿ ಬೆಳೆಸ್ಬೇಕು. ಅಷ್ಟು ಸಾಕು ತಾಯಿ, ಅಷ್ಟು ಸಾಕು. ಅದನ್ನ ನಾನೇ ಯಾಕೆ ಮಾಡ್ಬೇಕು? ನಿನಗೆ ಜೀವದಾನ ಮಾಡಿದ್ರೆ ನೀನೇ ನಿನ್ ಮಗುನ ಸಾಕ್ತಿ ಅಲ್ವಾ? ಅದಕ್ಕೆ ಪ್ರಾಣ ಬೇಕು ಅಂತ ಕೇಳಲಿಲ್ಲ ಅಮ್ಮ. ಮಹಾದೇವಿ, ಹೌದಮ್ಮ, ನಾನು ಬದುಕಿದ್ರೆ ನಿನ್ ಪ್ರೀತಿ ಪಡೆಯೋ ಭಾಗ್ಯ ನನಗೆ ಕೊನೆಯಾಗ್ಬಿಡತ್ತೆ. ಅದೇ ನಾನು ಹೋದ್ರೆ ಆ ಅದೃಷ್ಟ ನನ್ನ ಮಗಳು ಕೂಡ ಸಿಗತ್ತೆ. ನೀನು ತ್ಯಾಗ ಅನ್ಕೋತಿದ್ಯಾ, ಆದ್ರೆ ಇದು ಸ್ವಾರ್ಥ ನಮ್ಮ. ನಿನ್ನನ್ನ ತಾಯಿ ಮಾಡ್ಬೇಕು ಅಂತ ನಾನು ಅನ್ಕೊಂಡ್ರೆ ನನ್ನನ್ನೇ ನಿನ್ನ ಮಗುಗೆ ತಾಯಿ ಮಾಡ್ಬಿಟ್ಟೆ ಅಲ್ಲ. ಎಷ್ಟೋ ಜನ ಭಕ್ತರನ್ನ ನಾನ್ ನೋಡಿದ್ದೀನಿ, ಆದ್ರೆ ನೀನು ನನ್ನನ್ನೇ ತಾಯಿ ಮಾಡಿದೀಯಾ. ಅಮ್ಮ, ಅಂಥ ನಿನಗೆ ಈ ನಾಗಮ್ಮ ಜನ್ಮ ಜನ್ಮಕ್ಕೂ ಋಣಿಯಾಗಿರ್ತಾಳೆ. ಇನ್ಮೇಲಿಂದ ಈ ಮಗು ನನ್ನ ಮಗು. ಈ ನಾಗಮ್ಮನಿಗೆ ಇನ್ನೊಂದು ಪ್ರಾಣ. ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ. ಸಾಕಮ್ಮ, ಸಾಕು. ಈ ಜನ್ಮಕ್ಕಿಷ್ಟು ಸಾಕು, ಸಾಕು. ಸಂತೋಷವಾಗಿ ಕಣ್ಮುಚ್ತೀನಿ. ಮಹಾದೇವಿ, 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 ಮಹಾದೇವಿ,
ಮಹಾದೇವಿ 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 ಏನಿದು ಏನಾಯ್ತು ನಿಂಗೆ ಮಹಾದೇವಿ ಅಯ್ಯೋ ಮೋಸ ಆಗೋಯ್ತು ನನಗೆ ಆ ದೇವರು ನನಗೆ ಅನ್ಯಾಯ ಮಾಡ್ಬಿಟ್ಟ ಮಹಾದೇವಿ ನಾನು ಹೋಗಲ್ಲ ಅಂತ ಹೇಳ್ದೆ ನೀನೇ ಹೋಗು ಅಂತಂದೆ ಅಪಶಕನ ಆದ್ರೂ ಆ ತಾಯಿ ದಯೆ ಇದ್ರೆ ಒಳ್ಳೆ ಶಕುನ ಆಗಿ ಬದ್ಲಾಗ್ಬಿಡತ್ತೆ. ನೀವೇನು ಭಯ ಪಡ್ಬೇಡಿ. ನಾನು ಮಾತ್ರ ಹೋಗೋದಿಲ್ಲ. ಹೋಗಿ ಆ ವರ್ಮ ಅವ್ರಿಗೆ ಬರಲ್ಲ ಅಂತ ಹೇಳಿ ದುಡ್ಡನ್ನ ವಾಪಸ್ ಕೊಡ್ತೀನಿ. ಏನಿದು ನೀನ್ ನಾಗಮ್ಮ ತಾಯಿ ನೀನ್ ಕಾಪಾಡಿದ್ಲಾ? ಎಲ್ಲಿ ಎಲ್ಲೇ ನೀನ್ ನಾಗಮ್ಮ ತಾಯಿ? ಮಹಾದೇವಿ ಜೀವನ ಪೂರ್ತಿ ನನ್ನ ಜೊತೆಲಿ ಇರ್ತೀನಿ ಅಂತ ಹೇಳ್ತಿದ್ದೆ, ಹಂಗಂದವಳು ಈಗ ನನ್ನ ಒಂಟಿಯಾಗಿಲ್ಲೇ ಬಿಟ್ಟು ಹೋದ್ಯಾ? ತಾಯಿ ನನ್ನ ಕ್ಷಮಿಸ್ಬಿಡು ತಾಯಿ. ನಿಮ್ಮಮ್ಮ ನಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಲಮ್ಮ. ಅಯ್ಯೋ ಅಮ್ಮ ಅಂತ ನಿನ್ ಕೂಗ್ ಕೇಳ್ದೇನು ನಿನ್ ತಾಯಿ ಹೋಗ್ಬಿಟ್ಲು ತಾಯಿ. ಬೇಡ 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 ಬೇಡ. ಪಶುಪತಿ 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 ಏನ್ ನಾಗಮ್ಮ ಈ ಅನ್ಯಾಯ? ಅವಳೇನ್ ಪಾಪ ಮಾಡಿದ್ಲು ಅಂತ ಅವರೆಲ್ಲ ಸೇರಿ ಆ ಮುಗ್ದೆ ಪ್ರಾಣ ತೆಗ್ದಿದ್ದು? ಇಷ್ಟು ಕ್ರೂರವಾಗಿ ಕೊಲೆ ಮಾಡಿರೋರ್ನ ಯಾಕೆ ಬಿಟ್ರಿ? ಬನ್ನಿ, ಈ ನಾಗಲೋಕದ ನಾಗದೇವತೆಗಳೆಲ್ಲ ಸೇರಿ ಆ ಧನಂಜಯ ವರ್ಮ ಮೇಲೆ ಯುದ್ಧ ಮಾಡೋಣ. ಆ ದುಷ್ಟರನ್ನು ಕಾಲಕೂಟ ವಿಷಕ್ಕೆ ಬಲಿ ಕೊಡೋಣ. ನಮ್ಮ ನಾಗ ಜಾತಿಯ ಶಕ್ತಿ ತೋರಿಸೋಣ. ಆವೇಶ ನನಗೂ ಇದೆ. ಈಗಿಂದೀಗ್ಲೇ ಹೋಗಿ ಅವನನ್ನ ಅಂತ್ಯ ಮಾಡಬೇಕು ಅಂತ ಅನ್ನಿಸ್ತಿದೆ. ಆದರೆ ಅವನ ವಂಶದ ಗರುಡ ಶಕ್ತಿ, ಆ ಪಶುಪತಿ ಕ್ಷುದ್ರ ಶಕ್ತಿ ಅವನಿಗೆ ಜೊತೆಯಾಗಿರೋವರೆಗೂ ನಮ್ಮ ನಾಗಶಕ್ತಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಮಹಾಭಕ್ತೆ ಸಾಯ್ತಾ ಇದ್ರು. ಕಣ್ಣೀರು ಹಾಕೋದನ್ನ ಬಿಟ್ಟು ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ. ಹೆರಿಗೆ ಮಾಡಿಸ್ದೆ ಹೊರತು ಪ್ರಾಣ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಕಣ್ಣು ಮುಂದೆನೆ ನನ್ನ ಮಗಳ ಪ್ರಾಣ ಹೋಗ್ತಿದ್ರು. ಕಾಪಾಡ್ಕೊಳ್ಳೋಕ್ಕಾಗದೆ ಇರೋ ತಾಯಿಯಾಗಿ ಉಳಿದ್ಬಿಟ್ಟೆ. ಅಂದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಆ ಧನಂಜಯ ವರ್ಮನ ಅನ್ಯಾಯಕ್ಕೆ ಮುಕ್ತಿಯೇ ಇಲ್ಲವೇ? ಮಹಾದೇವಿ ಮರಣಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋ ಅವಕಾಶವೇ ಇಲ್ಲವೇ? ಆ ಪಾಪಿಗಳನ್ನ ಎದುರಿಸಿ ಅವರಿಂದ ನಾಗನಿಧಿಯನ್ನು ರಕ್ಷಿಸುವವರೇ ಇಲ್ಲವೇ? ಇದ್ದಾರೆ. ಯಾರು? ಶಿವನಾಗ. ಶಿವನಾಗ? ಈ ನಾಗಮ್ಮನ ಮಾನಸ ಪುತ್ರಿಯಾಗಿ ನನ್ನ ವರದಿಂದ ಮಹಾದೇವಿಗೆ ಹುಟ್ಟಿರೋ ಮುದ್ದಿನ ಪುಣ್ಯ. ಆ ಧನಂಜಯ ವರ್ಮನ ಪಾಲಿಗೆ ಮೃತ್ಯು. ಇನ್ನು ಎಷ್ಟೊತ್ರಿ? ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವರ್ಮವ್ರೆ. ಇನ್ನ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರಬಹುದು. ಆಗ್ಲಿಂದ ಸ್ವಲ್ಪ ಹೊತ್ತು ಅಂತಾನೆ ಇದ್ದೀರಾ. ಸಾಕಾಗೋಗ್ತಿದೆ ನನಗೆ. ಬೇಗ ಮಾಡಿ.
ವರ್ಮವ್ರೆ, ಪ್ರಜ್ಞೆ ಬರ್ತಾ ಇದೆ. ಎತ್ತಪ್ಪ. ಆ ಹಾಲಿನ ಗ್ಲಾಸ್ ಕೊಡಪ್ಪ. ನಡಿ. ಪಶುಪತಿ, ಈ ಕೋಣೆಗೆ ಬೀಗ ಯಾಕೆ ಹಾಕಿದ್ವಿ ಗೊತ್ತಾ? ಮಹಾಯೋಧರಾಗಿ ಬಾಳಿ ಬದುಕಿದ ಇವ್ರ ಫೋಟೋಗಳಿಗೆ ಧೂಳಿ ಯಾಕೆ ಹಿಡಿದಿದೆ ಗೊತ್ತಾ? ನನ್ನ 10ನೇ ವಯಸ್ಸಿಂದ ನಾನ್ ಮತ್ತೆ ಈ ಕೋಣೆಗೆ ಯಾಕೆ ಬಂದಿಲ್ಲ ನಿನಗೆ ಗೊತ್ತಾ? ಸೇಡು ಸೇಡು. ನನ್ನ ತಾತ ಮುತ್ತಾತರನ್ನ ಅರ್ಧ ಆಯುಷಿಗಳಾಗಿ ಮಾಡಿದ ನಾಗದೇವತೆ ಮೇಲೆ ಸೇಡು. ಇಲ್ಲಿ ನೋಡು, ನನ್ನ ಮುತ್ತಾತ ಶ್ರೀ 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 ರಾಜ ಬಹದ್ದೂರ್ ಪುರುಷೋತ್ತಮ ವರ್ಮ ಒಂದೇ ಕೈಯಿಂದ ಹುಲಿನ ಸಾಯಿಸಿ ವೀರಾಧಿವೀರ ಅಂತ ಹೆಸರು ತಗೊಂಡ್ರು. ಹಾವು ಕಚ್ಚಿ ಪ್ರಾಣನೇ ಬಿಟ್ರು. ಇವರು ನನ್ನ ತಾತ ಶ್ರೀ 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 ರಾಜ ರಂಗರಾಜ ವರ್ಮ. ಕೈಯಲ್ಲಿ ಆಯುಧನೇ ಇಲ್ಲದೆ ಕಾಡುಕೋಣನ್ನು ಬೇಟೆ ಆಡ್ತಿದ್ರು ಅಂತ ಶೂರ. ಒಂದು ಚಿಕ್ಕ ಹಾವು ಕಚ್ಚಿ ಪ್ರಾಣನೇ ಬಿಟ್ಬಿಟ್ರು. ಶ್ರೀ 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 ರಾಜ ಮನೋಹರ ವರ್ಮ ನನ್ನ ತಂದೆ. ಒಂಟಿಯಾಗಿ ಕಾಡಿಗೆ ಹೋಗಿ ಸಿಂಹನ್ನ ಇಲಿ ಸಾಯಿಸ್ದಂಗ್ ಸಾಯಿಸಿ ತಗೊಂಡು ಬಂದಿದ್ರು ಅಂತ ವೀರ. ಅಂತ ವೀರನ್ನ ಒಂದು ಕರಿ ನಾಗ ಅಮಾವಾಸ್ಯೆ ಕತ್ಲೆಯಲ್ಲಿ ಹಿಂದೆಯಿಂದ ಬಂದು ಕಚ್ಚಿ ಸಾಯಿಸ್ಬಿಡ್ತು. ಅದೇ ಹಾವು ಮುಂದೆಯಿಂದ ಬಂದಿದ್ರೆ ನನ್ನ ತಂದೆ ಒಂದು ಇರುವೆನ್ನ ತುಳಿದು ಸಾಯಿಸ್ದಂಗ್ ಸಾಯಿಸ್ಬಿಟ್ಟಿರೋರು. ಆ ಕಾರ್ಕೋಟಕ ವಿಷ ನನ್ನ ತಂದೆ ದೇಹದೊಳಗೆ ಸೇರ್ಕೊಂಡು ಪ್ರತಿ ಕ್ಷಣನೂ ಅವ್ರ ಪ್ರಾಣಕ್ಕೋಸ್ಕರ ಒದ್ದಾಡಿ ಒದ್ದಾಡಿ ಕಡೆಗೆ ಪ್ರಾಣ ಬಿಟ್ಬಿಟ್ರು. ಆ ಹಾವು ಕಚ್ಚಿದ ಮೇಲೆ ನನ್ನ ತಂದೆ ತಮ್ಮ ಪ್ರಾಣಕ್ಕೋಸ್ಕರ ಒದ್ದಾಡಿ ಒದ್ದಾಡಿ ಸತ್ತೋಗಿದ್ದು ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟಿದಾಗೆ ಕಾಣಿಸ್ತಾನೆ ಇದೆ. ನನ್ನ ವಂಶಸ್ತ್ರನ್ನ ನನ್ನ ಕಣ್ಣು ಮುಂದೆನೆ ಸಾಯಿಸಿದ ಆ ನಾಗ ಜಾತಿನ ನಿರ್ವಂಶ ಮಾಡ್ಬೇಕಂತ ಆವತ್ತೇ ನಾನು ಪಣ ತೊಟ್ಬಿಟ್ಟೆ. ನನ್ನ ಪೂರ್ತಿ ವಂಶ ಕರಿ ನಾಗರ ಹಾವು ಕಚ್ಚಿ ಬಲಿ ಆಗ್ತಾ ಆಗ್ತಾ ಯಾಕೆ ಸತ್ತೋಯ್ತು ಗೊತ್ತಾ? ಅದು ಕಾರಣ ಏನು ಅಂತ ನಿನಗೆ ಗೊತ್ತಾ? ನಾಗನಿಧಿ. ನಾಗರಕ್ಷಣೆಯಲ್ಲಿರುವ ಆ ನಾಗನಿಧಿಯನ್ನ ಪಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲೇ ಇವರೆಲ್ಲ ಅದಕ್ಕೆ ಮಹಾಮಾಂತ್ರಿಕನಾದ ನಿನ್ನ ರಕ್ಷಣೆಗಿಟ್ಕೊಂಡೆ. ಆ ಮಹಾನಿಧಿ ಪಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡ್ತೀಯಾ ಅಂತ, ಆ ನಿಧಿ ತಂದ್ಕೊಡ್ತೀಯಾ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆ ನಾಗಶಕ್ತಿ ಮುಂದೆ ನಿನ್ನ ಮಂತ್ರಗಳು ಎಲ್ಲ ವ್ಯರ್ಥ ಅಂತ, ಆ ನಾಗಶಕ್ತಿ ಮುಂದೆ ನಿನ್ನನ್ನು ನೀನು ಕಾಪಾಡ್ಕೊಳಕ್ ಆಗೋದಿಲ್ಲ ಅಂತ ಇವತ್ತಿಗೆ ಅರ್ಥ ಆಗೋಯ್ತು. ವರ್ಮ, ನಿರಾಸೆಯಲ್ಲಿ ನಿಜಾಂಶ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ನಿನ್ ನೋವು ನನ್ಗೆ ಅರ್ಥ ಆಯ್ತು. ನೋವಲ್ಲ ಪಶುಪತಿ,
ನೋವು ಅಲ್ವೇ ಅಲ್ಲ, ಸೇಡು. ತಲತಲಾಂತರದಿಂದ ನರ ನಾಡಿಗಳಲ್ಲಿ ಉಕ್ಕಿ ಹರಿತಿರೋ ಸೇಡು. ಗರುಡ ರಕ್ಷಣೆ ದಾಟಿ ಆ ಹಾವು ಈ ಊರಿನೊಳಗೆ ಹೇಗ್ ಬಂತು? ಆ ಹಾವಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ನನಗ್ ತಿಳಿಬೇಕು. ಬೆಳಕರಿಯಷ್ಟ್ರೊಳಗೆ ಆ ನಾಗ ನನ್ನ ಕೈಯಲ್ಲಿ ಸಾಯ್ಬೇಕು. ಅದಕ್ಕೋಸ್ಕರ ಏನ್ ಪೂಜೆ ಮಾಡ್ತೀಯೋ ಮಾಡು, ಯಾವ ಮಂತ್ರಗಳು ಹೇಳ್ತೀಯೋ ಹೇಳ್ಕೊ. ಸರ್ಪ ಜಾತಿ ಮೇಲೆ ಈ ಧನಂಜಯ ವರ್ಮ ದಂಡಯಾತ್ರೆ ಮಾಡಕ್ ಹೊರಟಿದ್ದಾನೆ. ಮತ್ತೊಂದು ಸರ್ಪ ಯಾಗಕ್ಕೆ ತಯಾರಾಗಿದ್ದಾನೆ. ಅದು ನಡಿಬೇಕು ಅಂದ್ರೆ ದುರ್ಬಿಣಿ ನೇತ್ರ ಬೇಕಾಗತ್ತೆ. ದುರ್ಬಿಣಿ ನೇತ್ರನ? ಹಾಗಂದ್ರೆ ನೋಡಿದ್ಯಾ, ಇದೇ ದುರ್ಬಿಣಿ ನೇತ್ರ. ಭೈರವ ಪಠನ ಮಾಡಿರೋ ಮಾಂತ್ರಿಕ ತನ್ನ ಮಂತ್ರಶಕ್ತಿನೆಲ್ಲ ಒಬ್ಬ ವ್ಯಕ್ತಿಗೆ ಧಾರೆ ಏರಿತಾನೆ. ಈ ಕಣ್ಣಲ್ಲಿ ಎಲ್ಲ ತೋರಿಸ್ತಾನೆ. ಆ ಮಂತ್ರ ಪ್ರಭಾವದಿಂದ ನಾವು ಕೇಳೋ ಪ್ರಶ್ನೆಗಳೆಲ್ಲದಕ್ಕೂ ಈ ಕಣ್ಣಲ್ಲಿ ಉತ್ತರ ಕಾಣಿಸುತ್ತೆ. ಅಂದ್ರೆ ನಾಗ ಕಾಣಿಸುತ್ತಾ? ನಾಗ ದೇವತೆ ಹೇಗ್ ಬಂದ್ಲು ಅಂತ ಕಾಣಿಸುತ್ತಾ? ಖಂಡಿತ ಕಾಣಿಸುತ್ತೆ. ಇನ್ಯಾಕ್ ತಡ, ಶುರು ಮಾಡು ನಿನ್ ಕೆಲಸ. ಶುರು ಮಾಡ್ತೀನಿ, ಆದ್ರೆ ಈ ದುರ್ಬಿಣಿ ನೇತ್ರದಲ್ಲಿ ಸಾಮಾನ್ಯ ಜನ ನೋಡಕ್ಕಾಗಲ್ಲ. ಮತ್ತೆ ಎದುರು ಕಾಲ್ಗಳಿಂದ ಹುಟ್ಟಿದವರು, ಒಂದು ಕೈಗೆ 6 ಬೆರಳಿರೋರು ಮಾತ್ರ ಇದ್ರಲ್ಲಿ ನೋಡಬಲ್ರು. ಅಂತವ್ರು ಎಲ್ಲೇ ಇದ್ರು ಕರ್ಸು ಬೇಗ. ಶಿಷ್ಯ, ನಾಗಮ್ಮ, ನಿನ್ನ ಅಂತ್ಯ ಸಮೀಪ ಬಂದಿದೆ. ಆ ಧನಂಜಯ ವರ್ಮನ ವಂಶ ನಾಶ ಮಾಡೋದಕ್ಕೆ ಹುಟ್ಟಿದಾಳೆ. ಶಿವನಾಗನ ರೂಪದಲ್ಲಿರೋ ಅವನ ಮೃತ್ಯುವಾಗಿ ಈ ಭೂಮಿಗೆ ಬಂದಿದ್ದಾಳೆ. ಅದನ್ನ ತಡೆಯೋ ಶಕ್ತಿ ಅವಳಿಂದ, ವರ್ಮನ ವಾರಸ್ದಾರನ್ನ ಕಾಪಾಡೋ ಶಕ್ತಿ ಈ ಭೂಮಿ ಮೇಲೆ ಇಲ್ಲ. ಆಶ್ಚರ್ಯವಾಗುತ್ತಿದೆ. ವರ್ಮನ ವಂಶ ಈ ಮಗು ಕೈಯಿಂದಲೇ ನಾಶವಾಗುತ್ತದೆಯೇ? ಅದು ಹೇಗೆ ಸಾಧ್ಯ? ಮಂಗಳವಾರ, ಆಶ್ಲೇಷ ನಕ್ಷತ್ರ, ಅರ್ಧರಾತ್ರಿ, ಕರ್ಕಾಟಕ ರಾಶಿಯಲ್ಲಿ ಯಾರೆಲ್ಲ ಹುಟ್ಟುತ್ತಾರೋ ಅವರು ಗರುಡ ಜಾತಿಯನ್ನ ಎದುರಿಸೋ ಶಕ್ತಿಯನ್ನ ಪಡೆದಿರ್ತಾರೆ. ಅವರಿಂದಾನೆ ನಾಗನಿಧಿ ರಕ್ಷಿಸಲ್ಪಡೋದು. ಅವರ ಕೈಯಿಂದಲೇ ಗರುಡ ಜಾತಿಗೆ ಶಿಕ್ಷೆಯಾಗತ್ತೆ. ಅಂಥ ಒಂದು ಜಾತಕದಲ್ಲಿ ಶಿವನಾಗ ಹುಟ್ಟಿದಾಳೆ. ಇನ್ಮೇಲೆ ಅವಳನ್ನ ರಕ್ಷಿಸ್ಕೊಳ್ಳೋದು ನಮ್ಮ ಬಾಧ್ಯತೆ. ನಮ್ಮ ಪ್ರಾಣ ಕೊಟ್ಟಾದರೂ ನಾವು ಆ ಮಗುವನ್ನು ಕಾಪಾಡುತ್ತೇವೆ. ಆಕೆಗೋಸ್ಕರ ಏನು ಮಾಡಲು ನಾನು ಸಿದ್ಧಳಿದ್ದೇನೆ. ಮಹಾದೇವಿ ನನಗೋಸ್ಕರ ತನ್ನ ಜೀವನೇ ತ್ಯಾಗ ಮಾಡಿದಾಳೆ. ಅದಕ್ಕೆ ಅವಳ ಮಗುಗೋಸ್ಕರ ನನ್ನ ಜೀವನಾನೇ ಮೀಸಲಿಡ್ತಾ ಇದ್ದೀನಿ. ಈ ಕ್ಷಣದಿಂದ ಶಿವನಾಗ ನನ್ನ ಮಗಳು. ಗರುಡ ಜಾತಿ ಅವಳ ನೆರಳನ್ನು ಕೂಡ ಮುಟ್ಟಕ್ ಬಿಡೋದಿಲ್ಲ. ಭೈರವ ಪಠನ ಮಾಡಿರೋ ಮಾಂತ್ರಿಕ ತನ್ನ ಮಂತ್ರಶಕ್ತಿನೆಲ್ಲ ಒಬ್ಬ ವ್ಯಕ್ತಿಗೆ ಧಾರೆ ಏರಿತಾನೆ. ಈ ಕಣ್ಣಲ್ಲಿ ಎಲ್ಲ ತೋರಿಸ್ತಾನೆ. ಆ ಮಂತ್ರ ಪ್ರಭಾವದಿಂದ ನಾವು ಕೇಳೋ ಪ್ರಶ್ನೆಗಳೆಲ್ಲದಕ್ಕೂ ಈ ಕಣ್ಣಲ್ಲಿ ಉತ್ತರ ಕಾಣಿಸುತ್ತೆ. ಆದ್ರೆ ಈ ದುರ್ಬಿಣಿ ನೇತ್ರದಲ್ಲಿ ಸಾಮಾನ್ಯ ಜನ ನೋಡಕ್ಕಾಗಲ್ಲ. ಮತ್ತೆ ಎದುರು ಕಾಲ್ಗಳಿಂದ ಹುಟ್ಟಿದವರು, ಒಂದು ಕೈಗೆ 6 ಬೆರಳಿರೋರು ಮಾತ್ರ ಇದರಲ್ಲಿ ನೋಡಬಲ್ರು.